ರೆಬಲ್ ಸ್ಟಾರ್ ಅಂಬರೀಷ್ ಅವರ 24ನೇ ಜನ್ಮದಿನದ ಸವಿನೆನಪಿನಲ್ಲಿ ಕಂಠೀರವ ಸ್ಟುಡಿಯೋದಲ್ಲಿ ಅಭಿಮಾನಿಗಳ ಸಾಗರವೇ ಹರಿದು ಬಂದಿದೆ. ಇತ್ತ ಪತ್ನಿ ಸುಮಲತಾ ಅಂಬರೀಷ್ ಅವರು ಅಂಬಿಯವರ ಲೈಫ್ ಸ್ಟೈಲ್ ಗಿಫ್ಟ್ ಸೀಕ್ರೆಟ್ಗಳನ್ನು ಬಿಚ್ಚಿಡುವುದರ ಜೊತೆಗೆ ಚಿತ್ರರಂಗದ ನಾಯಕತ್ವದ ಕೊರತೆ ಹಾಗೂ ರಾಜ್ಯ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಅತ್ಯಂತ ಖಡಕ್ ಆಗಿ ಮಾತನಾಡಿದ್ದಾರೆ. ಆ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮಾಧ್ಯಮಗಳ ಮುಂದೆ ಮಾತನಾಡಿದ ಸುಮಲತಾ ಅಂಬರೀಷ್ ರೆಬಲ್ ಸ್ಟಾರ್ ಬದುಕಿನ ರಗಡ್ ಮತ್ತು ಲವ್ಲಿ ಸೀಕ್ರೆಟ್ಗಳನ್ನ ಬೆಚ್ಚಿಟ್ಟು ಎಲ್ಲರ ಮುಖದಲ್ಲೂ ನಗು ಮೂಡಿಸಿದ್ರು. ಅಂಬಿಗೆ ಕಾರ್, ವಾಚ್, ಬ್ರಾಂಡೆಡ್ ಸನ್ಗ್ಲಾಸ್ ಅಂದ್ರೆ ಪ್ರಾಣವಂತೆ. ಅವರ 60ನೇ ಬರ್ತ್ಡೇಗೆ ಸುಮಲತಾ ಅವರು ಚೈನ್ ಪೆಂಡೆಂಟ್ ಗಿಫ್ಟ್ ಕೊಟ್ಟಿದ್ರಂತೆ. ಆದ್ರೆ ಅಂಬಿಗೆ ಗಿಫ್ಟ್ ತಗೊಳ್ಳೋದಕ್ಕಿಂತ ಬೇರೆಯವರಿಗೆ ಕೊಡೋದ್ರಲ್ಲಿ ಸಿಕ್ತಿದ್ದ ಖುಷಿ ದೊಡ್ಡದಾಗಿತ್ತು. ಪ್ರತಿ ವರ್ಷ ಬರ್ತ್ಡೇ ದಿನ ತಮ್ಮ ಕೈಗೆ ಸಿಕ್ಕದೆ ಅಭಿಮಾನಿಗಳ ಜೊತೆಗೆ ಇರ್ತಿದ್ದ ಅಂಬಿ ಎಷ್ಟೇ ಖಡಕ್ ಆಗಿ ಬೈದ್ರು ಅಭಿಮಾನಿಗಳು ಅದನ್ನೇ ಆಶೀರ್ವಾದ ಅನ್ಕೋತಿದ್ರು ಎಂದು ಸುಮಲತಾ ಅಂಬಿ ಕದರ್ನೆಂದಿದ್ದಾರೆ. ಅಂಬಿಗೆ ಮಕ್ಕಳು ಅಂದ್ರೆ ಪಂಚಪ್ರಾಣ. ಇವತ್ತು ಮೊಮ್ಮಗನನ್ನ ನೋಡಲು ಅವರು ನಮ್ಮೊಂದಿಗಿಲ್ಲ ಅನ್ನೋದೇ ಸದಾ ಕಾಡುವ ದೊಡ್ಡ ಕುರುಗು ಎನ್ನುತ್ತಾ ಸುಮಲತಾ ಭಾವುಕರಾದರು. ಇವತ್ತಿಗೆ ನಮಗೆ ಅವರು ಬಿಟ್ಟೋಗಿರೋಂಥ ಅತಿ ದೊಡ್ಡ ಆಸ್ತಿ ಅಂದರೆ ಆ ಅಭಿಮಾನನೇ. ಆ ಅಭಿಮಾನ, ಆ ಪ್ರೀತಿ, ಅವ್ರು ಬಿಟ್ಟು ಹೋಗಿರೋವಂಥ, ಅವ್ರು ಗಳಿಸಿರೋವಂಥ ಹೆಸರು, ಆ ಪ್ರೀತಿ ಇದೆಯಲ್ಲ, ಅದೇ ನಮ್ಮನ್ನು ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಬೇಜಾರು ಏನು ಅಂತಂದರೆ ಅಂಬರೀಷ್ ಅವರಿದ್ದಿದ್ರೆ ಒಂದು ಸೆಕೆಂಡ್ಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವ್ರನ್ನ. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲರ ಮಕ್ಕಳನ್ನೂ ಅವರು ಪ್ರೀತಿಸೋರು. ಇನ್ನು ತನ್ನ ಮೊಮ್ಮಗ ಅಂತ ಬಂದಾಗ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ನಾವು ಊಹೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಎಲ್ಲೋ ಅವರು ನೋಡಿ ಖುಷಿ ಪಡ್ತಿದ್ದಾರೆ ಅಂತಾನೆ ಅನಿಸುತ್ತೆ. ಕೇವಲ ಸಿನಿಮಾ ಅಷ್ಟೇ ಅಲ್ಲ, ರಾಜ್ಯ ರಾಜಕೀಯ ಹಾಗೂ ಗಾಂಧಿನಗರದ ಸದ್ಯದ ಹಾಟ್ ಟಾಪಿಕ್ಗಳಿಗೂ ಸುಮಲತಾ ತಮ್ಮದೇ ಶೈಲಿಯಲ್ಲಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನ ಸದ್ಯದ ಮಳೆ ಅವಾಂತರಗಳ ಬಗ್ಗೆ ಚಾಟಿ ಬೀಸಿದ ಅವರು ಯಾರೇ ಸಿಎಂ ಆದ್ರೂ ಮೊದಲು ಜನರ ಕಷ್ಟ ನಿವಾರಿಸಲಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ನಲ್ಲಿ ಅಂಬಿ ನಂತರ ಎದ್ದಿರುವ ನಾಯಕತ್ವದ ಕೊರತೆ ಬಗ್ಗೆಯೂ ನೇರವಾಗಿಯೇ ಮಾತನಾಡಿದ ಸುಮಲತಾ, ಚಿತ್ರರಂಗದಲ್ಲಿ ಲೀಡರ್ಶಿಪ್ ಕೊರತೆ ಇರೋದು ನಿಜ. ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಅಂಬಿಯಂತೆ ಎಲ್ಲರನ್ನ ಒಟ್ಟಿಗೆ ಕೊಂಡೊಯ್ಯುವ ಸಮರ್ಥ ನಾಯಕರು ಬರಲಿ ಎಂದು ಹೇಳಿದ್ದಾರೆ. ಬದಲಾವಣೆ ಅನ್ನೋದು ಅವ್ರ ಪಕ್ಷದ ಒಂದು ಆಂತರಿಕವಾಗಿ ಆಗಿರುವಂಥ ವಿಚಾರ. ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಿರೋದು. ಯಾರೇ ಬಂದರೂ ನಾವೇ ಎದುರು ನೋಡೋದು, ಒಳ್ಳೆ ಆಡಳಿತ ಕೊಡಬೇಕು, ಜನರ ಕಷ್ಟ ಸುಖ ಆಲಿಸಿ ಅವ್ರಿಗೆ ಒಂದು ಪರಿಹಾರ ಮಾಡಬೇಕು ಅನ್ನೋದು. ಈಗ ನೋಡಿದ್ರೆ ಈ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ನಿನ್ನೆ ಬಂದಿರೋ ಮಳೆಗೇನೆ ಎಲ್ಲ ಒಂದು ರೀತಿ ಎಷ್ಟು ಅವಾಂತರಗಳಾಯಿತು ಅನ್ನೋದು ನಮ್ಮ ಕಣ್ಣಾರೆ ನೋಡ್ತಾ ಇದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಲ್ಲೆಲ್ಲೂ ಸರಿಯಾಗಿಲ್ಲ. ನೋಡಿ, ಎಲ್ರಿಗೂ ಅಂಬರೀಷ್ ಅವ್ರ ಥರನೇ ಸಾಮರ್ಥ್ಯತೆ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದೂ ತಪ್ಪೇ ಆಗುತ್ತೆ. ಒಬ್ಬೊಬ್ಬರದು ಒಂದೊಂದು ರೀತಿ ಹ್ಯಾಂಡಲ್ ಮಾಡುವಂಥ ಒಂದು ಪ್ರೋಸೆಸ್ ಇರುತ್ತೆ. ಈಗ ಖಂಡಿತ ಚಿತ್ರರಂಗಕ್ಕೆ ಆ ರೀತಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದಂತೂ ನಿಜ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಇದನ್ನು ಒಂದು ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ನಾವೆಲ್ಲರೂ ಇದ್ದೀವಿ. ಒಟ್ಟಿನಲ್ಲಿ ಅಂಬಿ ಇಲ್ಲದ ಜನ್ಮದಿನದಂದು ರೆಬಲ್ ಸ್ಟಾರ್ ನೆನಪುಗಳು ಮಾತ್ರ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದಿವೆ. ಕೀರ್ತಿ ಪಾಟೀಲ್, ಫಿಲಂ ಬ್ಯೂರೋ, ಗ್ಯಾರಂಟಿ ನ್ಯೂಸ್.